ಭಯಾನಕವಾದ ಸಂದರ್ಭ ಶೋಣಿತಾಪುರದ ಇತಿಹಾಸದಲ್ಲಿ. ಪ್ರತಿ ಇತಿಹಾಸವನ್ನೇ ನಿರ್ಮಿಸಿದ ಮಹಾರಾಜ ಶುಂಭ ನನ್ನ ಮಾವ. ಯಾಕೆ ಈ ನಿರ್ಧಾರ ಕೈಕೊಂಡ್ರು ಅಂತ ಗೊತ್ತಿಲ್ಲ. ಚಂಡಮುಂಡರ ಚಂಡನಾಡಿದ ವಾರ್ತೆಯನ್ನು ಕೇಳಿ ಚಿಂತನೆ ಮಾಡಬೇಕಾಗಿತ್ತು. ಚಂಡಮುಂಡರನ್ನು ಕೊಂದವಳು ಯಾರು ಅಂತ. ಧೂಮ್ರಾಕ್ಷನನ್ನು ಸುಟ್ಟು ಉರುಹಿದಳೆ. ಪುನಃ ಕೋಪ. ಅರ್ಥ ಆಗದೆ ಮಾಡಿದ್ರ, ಬೇರೆ ಉದ್ದೇಶ ಉಂಟ? ಆದರೆ ರಾಕ್ಷಸ ಕುಲೋದ್ಧಾರಕನಾಗಿ ಬಿದ್ದು ಹೋಗಿದ್ದ ನಮ್ಮ ಜನಾಂಗವನ್ನು ಎತ್ತಿ ಹಿಡಿದ ಶುಂಭರು ಹೀಗೆ ಛ ಕಂಡ ಬಾವಿಗೆ ಹಾರುವುದು ಅಂತ ಉಂಟಲ್ಲ, ಇರುಳಲ್ಲಿ ಕಾಣುತ್ತದೆ, ಹಗಲಲ್ಲಿ ಕಾಣುವುದಿಲ್ಲ ಅಂತ ಒಂದು ಮಾತುಂಟು. ಕಷ್ಟ ಪರಿಸ್ಥಿತಿಯಲ್ಲಿ ಪ್ರತಿಕೂಲಗಳನ್ನು ಕಂಡ ನಮ್ಮ ನಾಯಕನಿಗೆ ವೈಭವದ ತುತ್ತ ತುದಿ ಏರಿದ ಮೇಲೆ ಬಂದ ಪರಾಭವಗಳು ಮೇಲಿಂದ ಮೇಲೆ ಯಾಕೆ ಅರ್ಥ ಆಗಲಿಲ್ವ? ಇಡೀ ಜನಾಂಗದ ಸಮೂಹದ ಆತ್ಮಸಾಕ್ಷಿಯಾಗಿ ನಾನು ಮಾತಾಡಬೇಕು. ಸಮಾಜ ಹೇಗಿರ್ತದೆ? ಒಬ್ಬ ಬಡಿದೆಬ್ಬಿಸಿದ ಕೂಡಲೇ ಹೋಗುವ, ಕೊಲ್ಲುವ, ಬಿಡಬೇಡಿ, ತೆಗೀರಿ, ಏನಾಗ್ತದೆ ಅಂತ ಗೊತ್ತಿಲ್ಲ. ಬಹಳ ಜನ ಲೋಕದಲ್ಲಿ 3 ರೀತಿಯ ಜನರಿದ್ದಾರಂತೆ. ಒಂದು ವಿಷಾದ ಪುರುಷರು, ಏನೋ ಆಗ್ತದೆ, ಅನ್ಯಾಯ ನಡೆಯುತ್ತದೆ, ನಮ್ಮಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ವಿಷಾದ ಪಡ್ತಾರೆ. ಕೆಲವರು ಯಂತ್ರ ಪುರುಷರು, ನಾಯಕರು ಎಳೆದಲ್ಲಿ ಹೋಗ್ತಾರೆ, ಸಂದರ್ಭದಲ್ಲಿ ಅದ್ಭುತ ಅಮೋಘ ಭಯಂಕರ ಅಂತ ಹೇಳಿದುಕೊಳ್ಳೆ ಮರಳಾಗ್ತಾರೆ. ಕೆಲವರು ಸ್ವಾತ್ಮ ಪುರುಷರು, ಆತ್ಮವನ್ನು ಇಟ್ಟುಕೊಂಡು ಸ್ವತಂತ್ರ ದೃಷ್ಟಿಯಿಂದ ವಿಚಾರ ಮಾಡಿ ಪ್ರಭುವಿನ ಕೋಪವನ್ನಾದರೂ ಗಳಿಸಿ, ಮಿತ್ರತ್ವ ಅಂತಂದರೆ ಅದು ಸಲಹೆ ಕೊಡಬೇಕು. ಅನುಕೂಲವಾಗಿ ಮಾತನಾಡುವುದು ಸಜ್ಜನರ ಲಕ್ಷಣ ಅಲ್ಲ. ಸುಲಭ ಪುರುಷಾಲೋಕೆ ಸತತಂ ಪ್ರಿಯವಾದಿನಃ. ಪ್ರಿಯವಾದಿಗಳಾಗಿ ಮಾತನಾಡೋರು ತುಂಬ ಇದ್ದಾರೆ. ಒಳ್ಳೆಯದಾಯಿತು, ಭಾಳ ಒಳ್ಳೆಯ ಕೆಲಸ. ಒಬ್ಬ ಅನುಯಾಯಿ ಮಾಡಬೇಕಾದದಲ್ಲ. ಜನಾಂಗದ ನಾಯಕ ತಪ್ಪಿಬಿದ್ದಾಗ ನೀನು ತಪ್ಪಿಬಿದ್ದಿದ್ದಿ ಅಂತ ಬೇಸರವಾದರೂ ಚಿಂತಿಲ್ಲ, ಜನಾಂಗ ಉದ್ಧಾರವಾಗಬೇಕು. ನನಗೊಂದು ವಿಶೇಷವಾದ ಅರ್ಹತೆ ಉಂಟು. ನಾನು ಸೇನಾಪತಿ ಮಂತ್ರಿ ಮಾತ್ರ ಅಲ್ಲ, ಮಹಾರಾಜನ ಅಳಿಯ ಕೂಡ. ಎಲ್ಲರೂ ಹೊರಟಿದ್ದಾರೆ. ಕೆಲವರು ಸೇನಾಪತಿಗಳು ಏನು ಹೇಳ್ತಾರೆ? ಬಿಡಬಾರ್ದು, ತೆಗೆಯುವ. ಎಂಥದ್ದು ಅಂತ ಅವರಿಗೆ ಗೊತ್ತಿಲ್ಲ ಪಾಪ. ಅಲ್ಲ, ಯುದ್ಧಗಳು ನಡೆಯುವುದು ಅಂಥವರಿಂದಲೇ. ತುಂಬ ಬುದ್ಧಿವಂತರ ಸೈನಿಕರಾದರೆ ಯುದ್ಧ ನಡೀಲಿಕ್ಕಿಲ್ಲ. ಹೇಳಿದಂತೆ ಕೇಳುವವರೇ ಬೇಕು. ಅನುಶಾಸನ ಎಲ್ಲಿವರೆಗೆ? ಒಂದು ಜನಾಂಗದ ರಕ್ಷಣೆ. ಇದಾಗಲ್ಲ. ಏರಿದ ವೈಭವ ಎಲ್ಲ ನಾಶವಾಗುವ ದೃಶ್ಯ ಕಣ್ಣ ಮುಂದೆ ಕಾಣುತ್ತದೆ. ಹೊತ್ತು ಕಳೆಯದೆ ಮಹಾರಾಜನಿಗೂ ಮಾವನಿಗೂ ವಂದಿಸಿ 4 ಮಾತು ಹೇಳ್ತೇನೆ. ಮಹಾರಾಜ, ಕಲಾವತಿ ತನಯ ರಕ್ತಬೀಜ ಅಳಿಯ, ಹೀಗೆ ಕಲಾವತಿ ಪುತ್ರ ಮಹಾರಾಜ ಚತುರ್ದಶ ಭುವನಗಳ ಚಕ್ರವರ್ತಿಗೆ ಅಹಂಬೋ ಅಭಿವಾದೆ. ನಾನು ಆವೇಶದಿಂದ ಹೊರಟಿದ್ದೇನೆ, ಆವೇಗದಿಂದಲೇ ಕಾರ್ಯ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ನೀನು ಹದಾಕಿದ್ದಿ. ಹೊರಟಿದ್ದೀರಿ ಎಲ್ಲಿಗೆ? ನೇರವಾಗಿ ಕದಂಬ ಕಾಂತಾರಕ್ಕೆ ಹೋಗಿ ಅಲ್ಲಿ ರಹಸ್ಯವಾಗಿ ನನ್ನನ್ನು ಕಾಡುತ್ತಿರುವ ಮಾನಿನಿಯ ಮೂಲವನ್ನು ತಿಳಿಬೇಕು ನಾನು. ಒಳ್ಳೆ ಮಾತು. ಯುದ್ಧಕ್ಕೆ ಹೊರಟದಲ್ಲ, ರಹಸ್ಯ ಭೇದನಕ್ಕೆ ಹೊರಟದ್ದು. ಈ ಸಲ ಪಂಥಾಹ್ವಾನದ ಸ್ವೀಕರಣೆ. ನಾನು ಅದೇ ವಿಷಯ ಮಾತಾಡ್ಲಿಕ್ಕೆ ಬಂದವ. ಅದೇ ವಿಷಯ, ಅದರ ಬಗ್ಗೆ ಮಾತಾಡ್ಲಿಕ್ಕೆ. ಆದರೆ ಮಾಡುವುದಕ್ಕೆ ನೀವು ಹೇಳುವ ದಾರಿಯಲ್ಲಿ ಅಲ್ಲ, ವಿಷಯ ಅದುವೇ. ಈಗ ಒಂದು ವಸ್ತುವನ್ನು ಪಾಕ ಮಾಡಬೇಕಾದ್ರೆ, ಅಲಂಕಾರ ಮಾಡಬೇಕಾದ್ರೆ ಒಂದು ಮಣ್ಣಿನ ಹಾಗೆ, ಒಂದು ಮಣ್ಣಿನಲ್ಲಿ ವಿಗ್ರಹ ಯಾವುದು ಮಾಡುವ? ಶಿವಲಿಂಗವನ್ನು ಮಾಡುವನೋ, ಒಂದು ತರುಣಿಯ ಆಕಾರವನ್ನು ಮಾಡುವನೋ, ಒಂದು ಗಣಪತಿಯನ್ನು ಮಾಡುವನೋ? ಮಾಡುವುದು ವಿಗ್ರಹವೇ. ಆದರೆ ಭಿನ್ನಾಭಿಪ್ರಾಯ ಇರುತ್ತದೆ. ಸಂಕಲ್ಪ ಕಾರಣ, ಸಹಕಾರಿ ಕಾರಣ, ಉಪಾದಾನ ಕಾರಣ. ಹೌದು. ಈಗ ಕಾರ್ಯಕಾರಣ ಭಾವ ನಿಮಗೆ ನಾನು ಹೇಳಬೇಕಾಗಿಲ್ಲ. ಇಲ್ಲ, ತಿಳಿದವನಿಗೆ ಹೇಳಲಿಕ್ಕೆ ಒಂದು ಸುಲಭ. ಹೇಗೆ ಗೊತ್ತುಂಟು ಅವನಿಗೆ, ಇನ್ನೊಂದು ತುಳಿದವನಿಗೆ ಹೇಳಲಿಕ್ಕೆ ಕಷ್ಟ. ಆದರೆ ಕೆಲವು ವ್ಯಾಖ್ಯಾನಗಳನ್ನು ಬೇರೆ ಶಬ್ದಗಳಲ್ಲಿ ಮರು ವ್ಯಾಖ್ಯಾನ ಮಾಡುವಾಗ
ಹೊಸ ಅರ್ಥಗಳು ಸ್ಫುರಣೆ ಆಗುವುದು ಉಂಟು. ಎಂಥದ್ದು? ಪರಸ್ಪರ ಸಂಬಂಧವನ್ನು ನೋಡಿ ಪ್ರಮಾಣೇ ಅರ್ಥ ಪರೀಕ್ಷಣಂ ನ್ಯಾಯ ಅಂತ. ಪ್ರಮಾಣಗಳಿಂದ ಅರ್ಥ ಪರೀಕ್ಷಣೆ ಮಾಡುವುದು ನ್ಯಾಯ. ಯಾರ ಮುಂದೆ? ಯಾರ ಮುಂದೆ? ನಿಮಗೆ ಯಾವುದನ್ನು ಹೇಳಲಿಕ್ಕೂ ಸುಲಭ ಮಾತ್ರ ಅಲ್ಲ, ಕಷ್ಟ ಯಾಕೆ? ನಾನು ಹೇಳುವ ವಿಷಯ ಮೊದಲೇ ನಿಮಗೆ ಗೊತ್ತುಂಟು. ಯಾವುದದು? ಮಕ್ಕಳ ಆಟಿಕೆ ಅಂತ ಕಾಣ್ತೇನೆ. ನಾನು ಮಾತಾಡಿದೆ, ಎಂಥದ್ದು ಮಾತಾಡ್ತಾನಿವ? ಒಂದು ದನಕ್ಕೆ 2 ಕೊಂಬು 4 ಕಾಲು ಅಂತ ಹೇಳಿದಾಗ ಕಾಣ್ತದೆ. ಹಾಗೆ ಭಾವಿಸದೆ ಮಾವನಾಗಿ ಅಲ್ಲ, ಧನುಜೇಶನಾಗಿ ಕೇಳಬೇಕು. ಆಗಲಿ. ಮನದಲ್ಲಿ ವ್ಯರ್ಥವಾಯ್ತಲ್ಲ. ನೀವು ಹೌದೇ ಇದು? ಧನುಜೇಶ್ವರ, ಅಮಾತ್ಯ ಶ್ರೇಷ್ಠ. ಹಾಗೆ ಹೇಳುವಾಗ ಏನು ಹೆಮ್ಮೆ ನಮಗೆ. ಆಗಲಿ. 2 ಧನುಜೇಶ್ವರನ ಸಾಮಾನ್ಯ ಪ್ರಜೆಗಳಾಗಿರುವುದೇ ಹೆಮ್ಮೆ. ಶುಂಭನ ಪ್ರಜೆಗಳು ಇದಾಗಲ್ಲ. ಅಳಿಯನೂ ಹೌದಲ್ಲ. ಛೆ. ಆದರೆ ಈ ಸಂದರ್ಭದಲ್ಲಿ ನೀವು ಹೊರಟಿರುವ ರೀತಿಯ ಮೇಲೆ ಪಕ್ಕನೆ ಆಕ್ಷೇಪವ ಅಂತ ಕಾಣುವ ಹಾಗಿದ್ದ ಮಾತಾಡಬೇಕಾಯ್ತಲ್ಲ. ಆಗಲಿ, ಅನಿವಾರ್ಯವಾದರೆ ಅದನ್ನೇನು ಅಡಗಿಸಿಡುವುದಕ್ಕಿಲ್ಲ. ಬುದ್ಧಿಯ ಸ್ಥಾನದಲ್ಲಿ ಮಂತ್ರಿಗಳಿರಬೇಕು. ಹಿತೈಷಿಗಳಾಗಿ ಬಂಧುಗಳಾಗಿದ್ದವರು ಮಂತ್ರಿಗಳು ರಾಜನ ಹಿತವನ್ನು ಎಣಿಸಿ ಮಾತಾಡಬೇಕು. ಹೃದಯದ ಹಾಗಿರುವ ರಾಜ ಅದನ್ನು ಆಲಿಸಬೇಕು. ಇವತ್ತು ನೀವು ಕೈಗೊಂಡು ಒಂದೊಂದು ನಿರ್ಣಯ ಅದು ವೈಯಕ್ತಿಕ ಅಲ್ಲ, ಅಲ್ವೇ ಅಲ್ಲ, ಸಾಮೂಹಿಕ. ಎಷ್ಟು ದೊಡ್ಡ ಪರಿಣಾಮ. 14 ಲೋಕಗಳ ಪ್ರಭುತ್ವ, ಕೋಟಿ ಸಂಖ್ಯೆಯ ದಾನವರ ನಿರೀಕ್ಷೆ, ಗುರುಗಳು ಹಿರಿಯರು ನಿಮಗೆ ಕೊಟ್ಟ ಆಶೀರ್ವಾದ, ರಾಕ್ಷಸ ಕುಲೋದ್ಧಾರಕನಾಗು. ಅದರ ಅರ್ಥ ನೀವು ಮಾಡಿದ್ದಲ್ಲಿಯೂ ನಾವು ಅರ್ಥ ಮಾಡಿದ್ದಕ್ಕೂ ಸ್ವಲ್ಪ ವ್ಯತ್ಯಾಸ ಉಂಟು. ರಾಕ್ಷಸತ್ವದ ಉದ್ಧಾರ ಮಾಡು, ಇನ್ನೂ ರಕ್ಕಸನಾಗು, ಇನ್ನೂ ಬ್ರಹ್ಮಹತ್ಯೆ ಮಾಡು, ಇನ್ನೂ ಲೋಕಗಳನ್ನು ಜಯಿಸೆಂಬ ಅರ್ಥ ಅಲ್ಲ. ತಿದ್ದಿಕೊಂಡು ಸರಿಪಡಿಸಿಕೊಂಡು ಹಾಗೆ ನೀವು ಮಾಡ್ತೀರಂತ ನಮಗೆ ನಿರೀಕ್ಷೆ ಇತ್ತು. ಹಿಂದೆ ಮಹಾತ್ಮರು ಹುಟ್ಟಲಿಲ್ವೇ ನಮ್ಮಲ್ಲಿ? ಹುಟ್ಟಿದಾರಲ್ಲ. ಅವರ ಮುಖವಾಡಕ್ಕೆ ಇಲ್ಲಿ ಪೂಜೆ ನಡೀತದೆ. ಹಯಗ್ರೀವ, ತಮಾಸುರ, ಮಹಿಷ, ಅಬ್ಬಾ, ಸಿದ್ಧಿಯ ಒಂದೊಂದು ಹಂತವನ್ನು ಮುಟ್ಟಿ ಒಂದು ಕ್ಷಣದಲ್ಲಿ ತಪ್ಪಿದರು. ಸಣ್ಣ ದೋಷ, ಕೆಲವು ಸಲ ಸಣ್ಣ ದೋಷ ಒಳ್ಳೆ ಗುಣದಲ್ಲಿ ಮುಚ್ಚುತ್ತದಂತೆ. ಮಹೀಪತಿಯಾಗಿಯೇ ಇದ್ದವನು ಕೊನೆಯ ಕ್ಷಣಕ್ಕೆ ಮಹಿಷನೇ ಆಗಿಬಿಟ್ಟ. ಅದೊಂದು ಸಣ್ಣ ಸ್ಕಾಲಿತ್ಯ, ದೌರ್ಬಲ್ಯ. ಕೆಲವು ಸಲ ಸಣ್ಣ ತಪ್ಪು ದೊಡ್ಡ ವಿದ್ವಾಂಸನನ್ನು, ದೊಡ್ಡ ಪ್ರಪಾತಕ್ಕೆ ಬೀಳಿಸ್ತದೆ. ದೊಡ್ಡ ಅಧಿಕಾರಿಯನ್ನು, ರಾಜನನ್ನು ದೊಡ್ಡ ದೋಷಕ್ಕೆ ಗುರಿ ಮಾಡ್ತಾನೆ. ಹೌದೌದು. ಕೆಲವು ಸಲ ತಪ್ಪಿಸಿಕೊಂಡು ಏನೋ ಮಾಡ್ತಾನೆ ಬುದ್ಧಿವಂತಿಕೆಯನ್ನು.
ಆದರೆ ಇದು ಹಾಗಲ್ಲ. ಅದು ಆಮೇಲೆ ಸರಿಪಡಿಸಿದ ಹಾಗೆ ಎದ್ದು ಕಾಣ್ತದೆ ಹೊರತು ಮೂಲಕ್ಕೆ ಚ್ಯುತಿ ಬಂದ ಆಪಾದನೆಯನ್ನು ತಪ್ಪಿಸುವುದಕ್ಕೆ ಬರುವುದಿಲ್ಲ. ತೇಪೆ ಕಾಣ್ತದೆ ಅಷ್ಟೇ. ಧನುಜೇಶನಾಗಿ ಕೇಳಬೇಕು. ಧಾರಾಳ ಬಿದ್ದು ಹೋಗಿದ್ದದ್ದು ನಮ್ಮ ಜನಾಂಗ. ಶೋಣಿತಾಪುರ ಅಂದ್ರೆ ಅಸಂಸ್ಕೃತ, ಧೂರ್ತರು, ದುಷ್ಟರಿದ್ದ ಊರು ಅಂತ ಕಡೆಗಣ್ಣಿನಿಂದ ನೋಡ್ತಾ ಇದ್ರು. ಈಗಲೂ ದೇವತೆಗಳು, ಮನುಷ್ಯರು, ಗಂಧರ್ವರು ಎಲ್ಲರೂ ಕಡೆಗಣ್ಣಿನಿಂದ ನೋಡ್ತಾರೆ. ಹೇಗೆ? ಮತ್ಸರದ ಕಡೆಗಣ್ಣಿನ. ಧನುಜೇಶ್ವರ, ಏನಾದ್ರೂ ಅಪಾಯ ಬಂದೀತೋ ಎನ್ನುವ ಜಾಗರೂಕ ಪ್ರಜ್ಞೆಯಿಂದ ಮೊನ್ನೆ ಸಹಜವಾಗಿ ಆನಂದ ಬಾಷ್ಪ ಸುರಿಯುವ ಒಂದು ಘಟನೆ ಇಲ್ಲಿ ನಡೆಯಿತು. ಯಾವುದದು? 14 ಲೋಕಗಳ ನವಖಂಡದ ಪೃಥ್ವಿಪಾಲಕರು ನಿಮಗೆ ಕಪ್ಪ ಕೊಡ್ಲಿಕ್ಕೆ ಬಂದಿದ್ರು. ಹೌದಲ್ಲ? ಒಬ್ಬೊಬ್ಬರಾಗಿ ಸರದಿ. ಅಧಿಕಾರದಲ್ಲಿದ್ದವನಿಗೆ ಬೆವರುತ್ತದೆ, ಅವನು ಊಟ ಮಾಡಲಿಲ್ಲ ಅಂತ ಅವರು ನೋಡುವುದಿಲ್ಲ. ನಮ್ಮನ್ನು ಬೇಗ ಕಳಿಸಿ. ಬಹಳ ದಿನ ಆಯಿತು ಕಾಯುವುದು. ಕಾದು 15ನೇ ದಿವಸಕ್ಕೆ ಒಬ್ಬ ಮಹಾರಾಜ, ಯಾರೋ ಮಾಳವಾದೀಪನ, ಅವನ ಕಡೆ ನಿಮ್ಮ ಕಣ್ಣು ಬಿತ್ತು. ಅವ ಹೇಳಿದ, ಧನ್ಯನಾದೆ, ಅನುಗ್ರಹೀತನಾದೆ. ಯಾಕೆ? 15ನೇ ದಿವಸಕ್ಕೆ ನನಗೆ ಭೇಟಿ ಕೊಟ್ರಲ್ಲ, ಈ ಒಂದು ಘಟನೆ ಸಾಕು. ನೀವೆಲ್ಲಿ ಮುಟ್ಟಿದ್ದೀರಿ? ದೇವತೆಗಳು ನಿಮಗೆ ತೊತ್ತಿರು, ದೇವಾಂಗನೆಯರು ನಿಮಗೆ ಬೇಕಾದರೆ ಭೋಗಕ್ಕೆ ಒದಗುವವರು, ಆದರೆ ನೀವು ಬಯಸಲಿಲ್ಲ. ನಾನು ಅದನ್ನು ಯಾವ ಕಾರಣಕ್ಕೂ ಮನಸ್ವಿ ಸ್ವೀಕರಿಸಿದವನೇ. ಪರಮಾಶ್ಚರ್ಯ. ನಿಮ್ಮ ವ್ಯಕ್ತಿತ್ವಕ್ಕೆ ನಿಕಷ ಒಂದೇ ಸಾಕು, ಒಂದು ಸಲ ಬರೆದರೆ ಸಾಕು. ಅಧಿಕಾರದಲ್ಲಿ, ಸಂಪತ್ತಿನಲ್ಲಿ ಇನ್ನಿಲ್ಲ ಎಂಬಂತೆ ಕುಬೇರನಿಗೆ ಸಾಲ ಕೊಡ್ಲಿಕ್ಕೆ ಹೊರಟವರು. ಆ ಮಟ್ಟಕ್ಕಿದ್ದೇನೆ. ಅಂಥವನಿಗೆ ಉಚ್ಚೈಶ್ವರವಸ್ತು ಐರಾವತ ನನ್ನ ಮನೆ ಬಾಗಿಲಿಗೆ ಬರ್ತದೆ, ನಾನು ಹಿಂದಕ್ಕೆ ಕೊಡ್ತೇನೆ. ಅಂಥವರಿಗೆ ಕರೆದರೆ ನಿಮಿಷಕ್ಕೆ ಒಬ್ಬರು ಬರ್ತಾರೆ, ಆದರೆ ಭೋಗದಲ್ಲಿ ಅನಿಮೇಷರೇ ನನ್ನ ಸೇವೆಗೆ ಸಿದ್ಧರಿ. ಆಸೆ ಇಲ್ಲ. ಹಿಂದೆ ಯಾರೋ ಒಬ್ಬ ಶಚಿಯನ್ನು ಕೇಳಿದ್ರಂತೆ, ಇಂದ್ರನಿಗೆ ಕೊಡದೆ ಉಪಾಯ ಇಲ್ಲದಾಯ್ತು. ಮಾವ, ಹೀಗೆ ನಿಗ್ರಹದ ಮೂಲಕ ಉನ್ನತಿಯನ್ನು, ವಿಕ್ರಮದ ಮೂಲಕ, ತಪಸ್ಸಿನ ಮೂಲಕ ಉಚ್ಚತೆಯನ್ನು ಸಾಧಿಸಿದವರು ನೀವು. ಹಿಂದಿನ ರಾಕ್ಷಸರು ಅಧಿಪತಿಗಳಾಗಿದ್ದಾರೆ, ಆದರೆ ನಿಮಗೆ ಸಿಕ್ಕಿದ್ದು ಸಿಕ್ಕಲಿಲ್ಲ ಅವರಿಗೆ. ಹವಿರ್ ಭೋಜನದ ಅಧಿಕಾರ, ಹವಿಸ್ಸು ನಿಮ್ಮಲ್ಲಿಗೆ ಬರ್ತದೆ, ನೀವು ಎಳ್ಕೊಂಡದ್ದೇ, ಅದರ ದಕ್ಕಿದೆ ಅಲ್ವಾ? ದೇವತೆಗಳ ಸಾಲಿನಲ್ಲಿ ಕುಳಿತುಕೊಳ್ಳದೆ ಪ್ರತ್ಯೇಕವಾದ ಉಚ್ಚಿರಾಯವಾದಂತಹ ಆಸನದಲ್ಲಿ ಕುಳಿತು ಸ್ವೀಕಾರ ಮಾಡ್ತೇನೆ. ಇಚ್ಛಾಗಮನ ಸಾಮರ್ಥ್ಯ ಉಂಟು, ಧಾರಾಳ ಉಂಟು. ವಿಮಾನ ನೀವಲ್ಲದೆ ಬೇರೆ ಯಾರಾದ್ರೂ ವಿಮಾನ ಕೂತಿದ್ರೆ ಇಂದ್ರಾದಿಗಳು ಬಿಡ್ತಿದ್ರ? ಯಾವ ಕಾರಣಕ್ಕೂ ಈರ್ಷೆಯಿಂದ ಈ ರೀತಿ ಇದ್ರು ಅಲ್ಲ, ಅವರ ಹಿಂದೆ ಇರೋ ಮೂರ್ತಿಯೋ ಶಕ್ತಿಯೋ ಬಿಡ್ತಿತ್ತ? ಹಾಗಾದರೆ ನಿಮ್ಮಲ್ಲಿ ಅಸಾಧಾರಣವಾದ ತಪಸ್ಸು, ನಿಗ್ರಹ ಉಂಟು ಅನ್ನೋದು. ವಿಮಾನದೊಳಗೆ ಕುಳಿತು ಆ ಮೂಲಕ ಮಹಾಮಾನವನ್ನು ಪಡ್ಕೊಂಡಿದ್ದೇನೆ, ಬಹುಮಾನವನ್ನು. ಹೌದಲ್ಲ? ಆಯಾಸ ಇಲ್ಲ ನಿಮಗೆ, ನಿಗ್ರಹ ಪೂರ್ತಿ ಉಂಟು, ವಿಚಲನೆ ಇಲ್ಲ ಅಲ್ಲ? ಈಗ ನೀವೆಂತದ್ದು ಹೇಳುದು? ಕದಂಬವನಕ್ಕೆ ಹೋಗ್ತೇನೆ, ಬಿಡುವುದಿಲ್ಲ. ನಿಜವೇ ಇದು? ಪ್ರತ್ಯಕ್ಷವಾಗಿ ನನ್ನ ವ್ಯವಹಾರದಿಂದ ನಿಜವಾಗಿ ನೀವು ಈ ನಿರ್ಧಾರ ಕೈಗೊಂಡದ್ದು ಹೌದಾ? ಕಾಲಕರನ್ನು, ಕಾಲಕೇಯರನ್ನು, ದೌರಿದರನ್ನು, ಮೌರ್ಯರನ್ನು ಸೇರಿಸಿದ್ದೆ ಅದಕ್ಕೆ. ಒಂದು ಸುಳ್ಳಾಗಿರ್ಬೇಕು, ಇಲ್ಲ ನಮಗೆ ಕಣ್ಣು ಕತ್ತಲೆ ಬಂದಿದೆ. ಯಾಕೆ ನಿನಗೆ ಈ ವೈರುಧ್ಯ ಕಾಣಿಸ್ತದೆ? ಇಲ್ಲದಿದ್ದರೆ ಮನದಲ್ಲಿ ಭ್ರಮೆ, ಬುದ್ಧಿಯಲ್ಲಿ ಭ್ರಮೆ ಬಂದರೆ ಅದು ಬೇರೆ. ಯಾವಾಗಲೂ ಬುದ್ಧಿ ಭ್ರಮಣೆ ಅಂತ ಹೇಳುದು. ನಿಮಗೆ ಬುದ್ಧಿ ಭ್ರಮಣೆ ಆಗ್ಲಿಕ್ಕಿಲ್ಲ, ಮತ್ತೆ ಮನೋಭ್ರಮಣೆ. ಭ್ರಮ ಪ್ರಮಾಣಗಳ ಮೂಲಕ ವಿಷಯವನ್ನು ನಿರ್ಣಯಿಸಿ, ಇದು ಸರಿ, ಇದು ಕಪ್ಪು, ಇದು ಬಿಳಿ, ಇದು ಮೇಲೆ, ಇದು ಕೆಳಗೆ, ಮುಟ್ಟಿದ ಕೂಡಲೇ ಬೆಂಕಿ ಬಿಸಿ ಆಗ್ತದೆ. ಅದು ಪ್ರತ್ಯಕ್ಷವೇ. ಊಹೆಯಿಂದ, ವೇದದಿಂದ, ನ್ಯಾಯದಿಂದ, ಊಹಿಸಿ ಪ್ರಮೆಗಳಿಂದ ಸರ್ವಶಾಸ್ತ್ರ ಪಂಡಿತರಾದ ನೀವು ನ್ಯಾಯಾನ್ಯಾಯಗಳನ್ನು, ಸರಿ ತಪ್ಪನ್ನು ನಿರ್ಣಯಿಸುವವರು. ಮನಸ್ಸನ್ನು ಯಾಕೆ ಕೊಟ್ರಿ? ಒಂದು ಮಾತುಂಟು ಶಾಸ್ತ್ರದಲ್ಲಿ, ಹೇಗೆ? ಮನಸ್ಸೆಂಬುದು ಮರ್ಕಟ ಅಂತ. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾರ್ತದಂತೆ. ಚಾಂಚಲ್ಯ. ಬುದ್ಧಿ ಹಾಗಲ್ಲ. ಬುದ್ಧಿ 10, 3, 10, 14 ಅಂತ ಲೆಕ್ಕ. ಭವಿಷ್ಯವನ್ನು ಚಿಂತಿಸುವುದು, ಹಿಂದಿನದನ್ನು, ವರ್ತಮಾನವನ್ನು, ತ್ರೈಕಾಲಿಕೀ ಮತ. ಕರುಣೆಗೊಂದು, ಯೋಚನೆಗೊಂದು, ಹೇಳಲಿಕ್ಕೊಂದು, ಚಿಂತಿಸುವುದಕ್ಕೊಂದು, ಅಧ್ಯಯನಕ್ಕೊಂದು ಅಂತ 14 ಬುದ್ಧಿಗಳನ್ನು ಹೇಳಿದ್ದಾರೆ. ಇದು ನೀವೇ ಹೇಳಿದ್ದನ್ನೇ ನಿಮಗೆ ಹೇಳೋದು ನಾನು.
ಆಚಾರ್ಯ ಶುಕ್ರರೇ ಮೊದಲಾದವರು ಹೇಳಿದ ವಿಷಯ. ಆ. ಶುಕ್ರನೀತಿ. ವೈರಿಗಳಾದರೂ ಅವರ ಗುರುಗಳಾದ ಬೃಹಸ್ಪತಿಗಳ ನೀತಿಗಳನ್ನು ನೀವು ನಿರಾಕರಿಸಲಿಲ್ಲ. ಆ. ಯಾಕೆ? ಶಾಸ್ತ್ರ ನಮಗೆ ಎಲ್ಲಿದ್ದರೂ ಬೇಕು. ಆ. ಹ. ಹ. ಮನಸ್ಸಿಜನ ಶರ ನಿಮಗೆ ತಾಗ್ತದ? ತಾಗಿತಲ್ಲ. ಅರವಿಂದ ಅಶೋಕ ಚೂತ ನವಮೆಲ್ಲಕ ನೀಲೋತ್ಪಲ. ನಾನು ಗುರಾಣಿ ಹಿಡಿಯದ ಸಂದರ್ಭ ಸಾಧಿಸಿ ಪ್ರಯೋಗ ಮಾಡಿದ್ರಲ್ಲ. ಹುಲ್ಲು ಕಡ್ಡಿ ಅಂತ ಬಿಟ್ಟವರು ಆ. ಇವತ್ತಿಗೂ ಸಂಸಾರಿಗಳಾಗಲಿಲ್ಲ. ಆ. ಲೋಕದ ಹೆಣ್ಣುಗಳಿಗೆ ಒಂದು ಪಂಥಾಹ್ವಾನ, ನೋಡುವ ನನ್ನ ಮನಸ್ಸನ್ನು ಕೆಡಿಸಿ ನೋಡ ವಿಚಲಿತ ಮಾನಸನನ್ನಾಗಿ ಮಾಡಿರಂತೆ. ನಾನು ಆ. ಸಂಸಾರಿ, ಆ. ಮಾವ ಬ್ರಹ್ಮಚಾರಿ ಸನ್ಯಾಸಿ ಒಂಥರ, ಆ. ಅಳಿಯ ಸಂಸಾರಿ, ಇದು ವಿಶೇಷ. ಆ. ಆದರೆ ನಮ್ಮ ಅನುಭವ ಇಲ್ಲಿ ನಮಗೆ ಪ್ರಯೋಜನ ಕೊಡ್ತದೆ. ಆ. ದೈತ್ಯನಾಥ, ದೈತ್ಯನಾಥರ ಅನೇಕರು ಕಾಮದಿಂದಲೇ ಕೆಟ್ಟವರಿದ್ದಾರೆ. ಆದರೆ ಮನಸ್ಸಿಜನ ಶರಕ್ಕೆ ಸಿಕ್ಕುವುದು. ಇಷ್ಟು ವೈಭವಕ್ಕೆ ತಲುಪಿದ ನೀವು ಆ. ಯಾರೂ ಹಾಗೆ ಮಾಡ್ತಾರಂತೆ. ಆ. ಯಾರಲ್ಲಿ ಏನು ದೌರ್ಬಲ್ಯ ಇದೆ ಆ. ಅದನ್ನೇ ಹಿಡ್ಕೊಳ್ಳೋದು. ಆ. ಒಂದು ಉದಾಹರಣೆ, ಎಷ್ಟೇ ಶ್ರೀಮಂತನಾಗಲಿ, ಆ. ಎಷ್ಟೇ ಸ್ಥಾನಾಪನ್ನನಾಗಲಿ, ಆ. ಅವನಿಗೆ ತಾಂಬೂಲ ಚರಣದ ಒಂದು ಚಟ ಇದ್ದರೆ ಆ. ಯಾರಲ್ಲಿ ಹೋಗಿ ಎಲ್ಲಿಂದಲೂ ತೆಕ್ಕೊಳ್ತಾನಂತೆ. ಬಹಳ ಲಘುವಾಗ್ತಾನವ. ಮದ್ಯ, ಆ. ಇನ್ನೊಂದು ನಾನು ನಿಮ್ಮ ಮುಂದೆ ಹೇಳಬಾರ್ದು, ಆ. ಮಾನಿನಿ. ಮಾನಿನಿ. ಇವುಗಳಿಗೆ ಸೋಲುವವರು ಪ್ರಾಕೃತರು. ನೀವು ಪ್ರಾಕೃತರು ಹೌದು, ಆದರೆ ಅಪ್ರಾಕೃತ ಗುಣಗಳನ್ನು ಆ. 5,000 ವರ್ಷ ತಲೆ ಕೆಳಗೆ ಕಾಲು ಮೇಲೆ ತಪಸ್ಸು ಮಾಡಿದ್ದೇನೆ. ಮೆಣಸಿನ ಹೊಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಹ. ಅಲ್ಲಿ ನಿಮಗೆ ಏನಾಗಲಿಲ್ಲ ಅಲ್ಲ, ಆ. ಬೆವರಲಿಲ್ಲ, ಆ. ಸುಡ್ಲಿಲ್ಲ, ಆ. ಚರ್ಮ ಹಾಳಾಗಲಿಲ್ಲ, ಆ. ಬುದ್ಧಿ ಹಾಳಾಯ್ತಲ್ಲ, ಮನಸ್ಸು. ಆ. ಮನಃಷ್ಟಾನಿ ಇಂದ್ರಿಯಾಣಿ, ಇಂದ್ರಿಯಗಳ 5 ಆದರೂ ಆ. 6ನೇದಾಗಿ ಮನಸ್ಸನ್ನು ಹೇಳಿದ್ದಾರೆ. ಆ. ಮನಸ್ಸು ಜ್ಞಾನೇಂದ್ರಿಯವೋ ಕರ್ಮೇಂದ್ರಿಯವೋ ಆ. ಎರಡೂ ಹೌದು. ಆ. ಕಣ್ಣು, ಕಿವಿ, ನಾಲಿಗೆ ಇತ್ಯಾದಿ ಕರ್ಮೇಂದ್ರಿಯಗಳು. ಹೊರಗಿರುವ ಪಂಚೇಂದ್ರಿಯಗಳು. ಕಣ್ಣು ಎರಡೂ ಹೌದು. ವಾಕ್, ಪಾದ, ಪಾಣಿ ಇತ್ಯಾದಿಗಳು. ಯಾವ ರೀತಿಯಲ್ಲಿ ನೋಡಿದ್ರು ಇಂದ್ರಿಯ ಶುದ್ಧಿ ಮಹಾನಾಯಕನಲ್ಲಿ ಇರಲೇಬೇಕಾದ ಒಂದು ಗುಣ. ಪರಮ ಶತ್ರುಗಳಾದರೂ ತಲೆ ಬಗ್ಗಿಸುವ ಯಾರಿದ್ದಾನೆ? ಸುಶೀಲಂ ಜಗತ್ ಏನ ನಮ್ರಂ ಭವೇತ್. ಜಗತ್ತೇ ನಮ್ರವಾಗುವ ಸುಶೀಲ. ಅದರಿಂದಲೇ ಪರಂ ವೈಭವಂ ನೇತುಮೇತತ್ ಸ್ವರಾಷ್ಟ್ರಂ. ಎಲ್ಲ ಕನಸು ನೆನಸಾದ ಹೊತ್ತಿನಲ್ಲಿ ತಪಸ್ಸು ಮಾಡಿ ಅಮೃತ ಭಾಂಡವನ್ನು ತಂದು ಹೊತ್ತುಕೊಂಡು ಬಂದು ಮನೆಯವರಿಗೆ ಕೊಡಲಿಕ್ಕೆ ಅಂತ ಮನೆ ಬಾಗಿಲಿಗೆ ತಂದು ಕೆಳಗಾಕಿದಂತೆ ಒಬ್ಬ. ಮತ್ತೆ ಹೇಳಿದಂತೆ, ಇಲ್ಲಿಗಾದರೂ ನಾನು ತಂದಿದ್ದೇನಲ್ವ, ಏನು ಪ್ರಯೋಜನ? ದೈತ್ಯನಾಥ, ನಮ್ಮ ಜನರನ್ನು ನೋಡಿ, ಎಷ್ಟೋ ಜನ ಹತರಾದರು, ಆದರೂ ಬಲಿದಾನವಾದರು, ಯಾಕೆ ಪ್ರಯೋಜನವಾಗ್ತದೆ ಅಂತ ದೊಡ್ಡ ನಿರೀಕ್ಷೆಯಲ್ಲಿದ್ದಾರೆ. ತಮ್ಮ ವೈಭವದ ದಿನಗಳಿದೆ. ತಮ್ಮ ದಾರಿ ತಪ್ಪಿಸಲಿಕ್ಕೆ, ತಮ್ಮ ಕಾಲೆಳೆಯಲಿಕ್ಕೆ, ಪಥಭ್ರಷ್ಟರನ್ನಾಗಿ ಮಾಡಲಿಕ್ಕೆ ನಡೆದ ಸಂಚಿದು ಅಂತ ನಿಮಗೆ ಗೊತ್ತಾಗಲಿಲ್ಲಲ್ಲ. ಯಾವುದಕ್ಕೆ, ಎಲ್ಲಿಗೆ, ಯಾರಲ್ಲಿಗೆ ಹೊರಟದ್ದು? ಇದೀಗ ವ್ಯರ್ಥ ಅಂತ ನೀನು ಆಡುವುದು. ಇದು ವ್ಯರ್ಥ, ಇದು ಸಾರ್ಥಕತೆಯನ್ನು ಹೊಂದುವುದಿಲ್ಲ ಅಂತ ನೀನು ಆಡುವುದು. ಅವಳನ್ನು ಮದುವೆ ಆಗ್ತೇನೆ ಅಂತ ನೀನು ಹೇಳಿ. ಮದುವೆ ಆದವನು, ಪಾಣಿಗ್ರಹಣದ ಮೂಲಕ ಸಂಸಾರಿಯಾದವನು, ಹೆಣ್ಣಿನ ಜೊತೆಗೆ ಆಕೆಯನ್ನು ಅರ್ಧಾಂಗಿನಿಯಾಗಿ ಆಗಿ ಪರಿವರ್ತಿಸಿ ಬದುಕುವುದು ಹೇಗೆ ಅಂತ ಕಲ್ತವ. ಹಾಗೆಂದು ನಾನು ಹೇರಲ್ಪಟ್ಟು ಪ್ರಪಂಚದಲ್ಲಿ ಕೊಡುಗೆ ಆಗಿ ಕೊಡಲ್ಪಟ್ಟದ್ದೌದಲ್ಲ. ನನ್ನ ಅಬ್ಬೆಯ ಗರ್ಭದಿಂದಲೇ ಹೊರಬಂದದ್ದೌದಲ್ಲ. ಹೌದೌದು. ಕಶ್ಯಪ ಬ್ರಹ್ಮರನ್ನು ಅಥವಾ ಧನುಕುಮಾರಕ ಅಂತ ಕರೆಯಲಾಗುವಂತಹ ನನ್ನ ತಾಯಿಯಾದ ಧನುದೇವಿ, ಅವರಿಬ್ಬರ ಸಂಸಾರ ಕಂಡಿದ್ದೇನಲ್ಲ. ಹಾಗಾದರೆ ಹೆಚ್ಚು ವ್ಯತ್ಯಾಸ ಏನು ಇದರಿಂದ ನಾನು ತಿಳ್ಕೊಳ್ಳಿಕ್ಕಿಲ್ಲ. ಆದರೆ ಈ ಕಾಲದಲ್ಲಿ ಧನುಜೇಶ ಕೇಳೆನ್ನ ಮಾತ ಅಂತ ನೀನು ತೊಡಗಿದವನು. ನಾನು ನಡೆಯುತ್ತಿರುವಂತಹ ಮಾರ್ಗ ಸರಿಯಿಲ್ಲ. ಆ ಮಾರ್ಗದ ಇಕ್ಕೆಲಗಳನ್ನು ನಾನು ವಸ್ತುನಿಷ್ಠವಾಗಿ ಗಮನಿಸಿಲ್ಲ. ಯಾವುದೋ ಭಾವಾಧೀನತೆಗೆ ಒಳಗಾಗಿದ್ದೇನೆ. ಆವೇಗಪೂರ್ಣವಾದಂಥ ಓಟವನ್ನು ನಾನು ನಿಯಂತ್ರಿಸಬೇಕು. ನಾನು ಸ್ಮರಣ ಹತಿಗೆ ಸಿಲುಕಿ ವ್ಯರ್ಥವಾಗಿ ದೇಹಕ್ಕೆ ಸಂಬಂಧಪಟ್ಟ ವ್ಯವಹಾರಗಳನ್ನು ನಾಶ ಮಾಡಿಕೊಳ್ಳುತ್ತೇನೆ. ಪುರವನ್ನೇ ನಾನು ಹಾಳು ಮಾಡಿಕೊಳ್ಳುವ ಸ್ಥಿತಿ ಬರ್ತದೆ ಅಂತ ಒಳಗಿನ ಅರ್ಥ ವ್ಯಕ್ತವಾಗಿ ಹೇಳಲಿಲ್ಲ. ಈಗ ನಾನು ಹೊರಟದ್ದು ಎಲ್ಲಿಗೆ ಅಂತ ಹೇಳಿದರೆ, ಕದಂಬ ವನದಲ್ಲಿ ಕುಳಿತು ಚಿನ್ನದ ಒಯ್ಯಾಲೆಯಲ್ಲಿ ಆಚೆಗೆ ಈಚೆಗೆ ಆಂದೋಲನಗೈಯುವ ಅಲ್ಲೊಬ್ಬಳು ಕದಂಬ ಕಾಂತಾರದ ಹೆಣ್ಣಿದ್ದಾಳಲ್ಲ, ಅವಳನ್ನು ಪಡೆಯುವುದಕ್ಕೆ ಹೆಣ್ಣನ್ನು ಮದುವೆ ಆಗಲಿಕ್ಕೆ. ಅವಳ ಸಂದೇಶ ಏನು? ವ್ಯೋಮಾಂ ಜಯತಿ ಸಂಗ್ರಾಮೇ ಸಮೇ ಭರ್ತಾ ಭವಿಷ್ಯತಿ. ಪುನಃ ಒಮ್ಮೆ ಆಲೋಚನೆ ಮಾಡಿ.
ಯಾರು ನನ್ನನ್ನು ಯುದ್ಧದಲ್ಲಿ ಜಯಿಸ್ತಾರೋ ನನ್ನ ದರ್ಪವನ್ನು ಮುರಿಯುತ್ತಾರೋ ಅವನು ನನ್ನ ಗಂಡನಾಗ್ತಾನೆ. ಆ, ಅದರಲ್ಲಿ ಒಂದು ವಾಕ್ಯ ಇಲ್ಲ. ಯಾವುದು? ಯಾರು ನನ್ನನ್ನು ಜಯಿಸ್ತಾರೋ ನಾನು ಅವರಿಗೆ ಹೆಂಡತಿ ಆಗ್ತೇನೆ ಅಂತ ಇಲ್ಲ, ಅದಿಲ್ಲ. ಗಂಡನಾಗ್ತಾನೆ ಅಂತ ಇರುವುದು. ಊಟ ಮಧ್ಯಾಹ್ನದ ಒಳಗೆ ಮುಗಿಸತಕ್ಕದ್ದು ಅಂತ ಹೇಳಿದ ಮೇಲೆ ಬಾಳೆ ಎಲೆ ಬಡಿಸುವವರು ಇದ್ದಾರಂತಲೇ ಅರ್ಥ. ಅದು ಯಾರಲ್ಲಿ ವಿಷಯ ಹೌದು. ಹಣ್ಣು ತಿನ್ನುವಲ್ಲಿ, ಆಹಾರವನ್ನು ಸೇವಿಸುವಲ್ಲಿ, ವಸ್ತ್ರಧಾರಣೆಯಲ್ಲಿ ಅಲ್ಲ, ವಿಹಾರದಲ್ಲಿ, ಭೋಗದಲ್ಲಿ, ಆಯುಧ ಧಾರಣೆಯಲ್ಲಿ, ಭೌತಿಕವಾದ ವಿಷಯಗಳಲ್ಲಿ ಹೌದು. ಈಗ ನೀವು ಇಡೀ ನಿಮ್ಮ ವ್ಯವಹಾರ ಅವಳು ಹೆಂಗಸು ಅಂತ ಮಾತಾಡೋದಲ್ಲ, ಅಲ್ಲ, ಅಲ್ಲವೇ ಅಲ್ಲ. ರಕ್ತ ಬೀಜಾಕ್ಯ ಉಯ್ಯಾಲೆಯಲ್ಲಿ ಕೂತಿದ್ದಾಳೆ. ಹೆಂಗಸಿನ ಲಕ್ಷಣಗಳುಂಟು, ಉಂಟು. ಮುಖ, ಕಣ್ಣು, ಎದೆ, ಮೂಗು. ನಾನು ಪ್ರತ್ಯಕ್ಷವಾಗಿ ಕಾಣದೇ ಹೋದರು ಕಂಡವರು ಸುಳ್ಳು ಹೇಳಲಾರರು ಅಂತ ಗಟ್ಟಿಯಾಗಿ ನಂಬಿದವರು. ಎರಡು ವಿಷಯ ಮೊದಲು ಗಮನಿಸಬೇಕು. ಒಂದು, ಒಮ್ಮೆಯೂ ನೋಡದವಳ ಮೇಲೆ ನಿಮಗೆ ಪ್ರಣಯ ಉಂಟಾಗಿದೆ, ಬಹಳ ಅಪಾಯ. ಯಾಕದು? ಅಪ್ರಾಕೃತ, ಲೋಕದಲ್ಲಿ ಇಲ್ಲದ್ದು. ಆದರೆ ಪತ್ರ ಮೂಲಕ ಒಂದು ಚಿಹ್ನೆ, ಕಾಲು ನೋಡಿ, ಉಗುರು ನೋಡಿ ಎಲ್ಲ ಪ್ರೇಮ ಹುಟ್ಟಿದವರಿದ್ದಾರೆ. ನಿಮ್ಗೆ ಅಷ್ಟು ಪ್ರತ್ಯಕ್ಷ ಅಲ್ಲ, ಕಾಣಲೇ ಇಲ್ಲ. ಇನ್ನೊಂದು ನೋಡಿ, ಹೆಣ್ಣನ್ನು ಹೆಣ್ಣು ಅಂತಲೇ ಕಾಣದೆ ಒಂದು ಕಲ್ಲುಗುಂಡಿನಾಗೆ ನೋಡುವವರು ನಿನ್ನ ಸೋದರರು, ಚಂಡಮುಂಡರು. ಸೋದರ ಅದು ಒಂದು ವಿಚಿತ್ರವೇ. ನಿಮ್ಮ ಸಂಘರ್ಷದಲ್ಲಿ ಜಯ ನಿರ್ಣಯ ಆಗದೆ ಇನ್ನು ಮುಂದೆ ನಾವು ಅಣ್ಣ ತಮ್ಮಂದಿರು ಹಾಗೆ ಇರುವ ಜಿತೇಂದ್ರಿಯರು, ಇಂದ್ರಿಯಾಸಕ್ತಿಯಲ್ಲಿ ನಿರ್ಲಿಪ್ತರು. ಅವರು ಎಂತದ್ದು ಹೇಳುವುದು? ಅತಿಶಯದ ರೂಪ ಲಾವಣ್ಯ, ಕದಂಬವನದಲ್ಲಿ ಪ್ರಪಂಚದ ಸರ್ವ ಸೌಂದರ್ಯವನ್ನು ಒಗ್ಗೂಡಿಸಿ ಏಕಾಕೃತಿಯನ್ನು ಬ್ರಹ್ಮನೇ ಸೃಜಿಸಿದನು. ಕದಂಬವನದಲ್ಲಿದ್ದವಳು ಹೆಣ್ಣು ಹುಡುಗಿ ಚಂದ ಇದ್ದಾಳೆ, ಆ ವಾಕ್ಯವೇ ಅವರ ಬಾಯಲ್ಲಿ ಬರಲಿಕ್ಕಿಲ್ಲ. ಆದರೆ ಬ್ರಹ್ಮಚರ್ಯದಲ್ಲಿ ಇರುವವರು ಪಾಠಶಾಲೆಗೆ ಹೋದಾಗ ಈ ಪ್ರಶ್ನೆಗೆ ಉತ್ತರ ಬರೆಯದೆ ಹೋದರೆ ಅನುತ್ತೀರ್ಣನಾಗುತ್ತಿ ಅಂತ ಹೇಳುವ ಹೊತ್ತಿಗೆ ಬಂದ ಪ್ರಶ್ನೆ, ಹೆಣ್ಣನ್ನು ವರ್ಣಿಸಿರಿ, ವರ್ಣಿಸುತ್ತಿದ್ರೆ ಸೋಲುವುದಿಲ್ಲ ಅವರು. ಆದರೆ ಇಲ್ಲಿ ಇನ್ನೊಂದು ಪ್ರತ್ಯವಾಯ ಉಂಟು. ಅವರು ಎಂದೆಂದೂ ಇದ್ದವರ ಸ್ಥಿರ ಬ್ರಹ್ಮಚರ್ಯ. ಸ್ಥಿರ ಬ್ರಹ್ಮಚರ್ಯ ಅಂದ್ರೆ ಏನು? ಅದು ಅವರು ಗಳಿಸಿದ್ದು ಅಂತಲ್ಲ. ಈಗ ಕಲ್ಲಿಗೆ ಕಾಠಿಣ್ಯ ಅನ್ನೋದು ಸಹಜ ಗುಣ. ಅವರು ಏನು ಹೇಳಿದರು? ನಮ್ಮ ಇಂದ್ರಿಯ ಶಕ್ತಿಯೇ ಶಿಥಿಲವಾಯಿತು, ಆದರೆ ನಾವು ಬಯಸಲಿಲ್ಲ, ಯಾಕೆ ನಿನಗೆ ಅಂದ್ರೆ ಅದರ ಯಾವುದು, ಕೇರಿ ಯಾವುದು, ಮದುವೆಯಾಗಿದೆಯೋ, ಗಂಡನಿದ್ದಾನೋ, ಅಪ್ಪಮ್ಮ ಯಾರು ಗೊತ್ತಿಲ್ಲ. ಎಲ್ಲ ನೆತ್ಯಾತ್ಮಕವಾದ ಉತ್ತರ. ಮಾನಸಿಕವಾಗಿ ತಾನು ಒಬ್ಬಂಟಿಯಾಗಿದ್ದೇನೆ ಎನ್ನುವ ಹತಾಶೆಯ ಉತ್ತರ ನನ್ನನ್ನೇ ಆಯ್ಕೆ ಮಾಡಿ ಅಲ್ಲ. ಅವರು ಹೇಳಿದ್ದಕ್ಕೆ ಅರ್ಥ ಮಾಡಬೇಕು. ಒಂದು, ನೀನಲ್ಲದಿದ್ರೆ ತಾವೇ ಬಯಸುವ ಹೆಣ್ಣು ಅಂತ ಚಂಡಮುಂಡರು ಹೇಳಿದಾಗಾಯ್ತು. ನೀನಿರುವುದರಿಂದ ಗೌರವದಿಂದ ನಿನಗೆ ಕೊಡ್ತೇವೆ. ಅವಳ ಇಡೀ ವರ್ಣನೆ ನೋಡಿದ್ರೆ ಅದು ಹಾಗೆ ನಾವು ಹೇಳುವ ಅರ್ಥದಲ್ಲಿ ಒಂದು ಹೆಂಗಸು ಅಂತ ಉಂಟಲ್ಲ,
ಈಗ ಸೀರೆ ಉಟ್ಟದ್ದು, ಕೆಲವು ಕಡೆ ಉಬ್ಬಿಕೊಂಡು ಕೆಲವು ಕಡೆ ಸಪುರವಾಗಿರುವ ಹೆಣ್ಣಿನ ಸ್ವರೂಪ
ಓದಿದ್ರು ಕೂಡ ಆ, ನಾ ಹೇಳಬಾರ್ದು. ಆ, ತ್ರಿಮೂರ್ತಿಗಳ ಹೆಣ್ಣನ್ನು ಬಯಸಿದಾಗ ಪರವನಿತೆ, ಆ, ಇನ್ನೊಂದು ಪರವನಿತೆ, ಹ್ಮ್, ಪರವನಿತೆ ಹ್ಮ್, ಅದು ಹೌದು. ಹ್ಮ್, ಮಾತ್ರ ಅಲ್ಲ, ಹ್ಮ್, ಅವಳು ಒಂದೊಂದು ಸಲ ವಿಪರೀತ ಕೋಪ ಬರ್ತದಂತೆ ಅವಳಿಗೆ. ಮನೆಯಲ್ಲಿ ಹಾಗೆ ಹೆಂಡತಿ ಇದ್ರೆ ದೊಡ್ಡ ಕಷ್ಟ. ಹ್ಮ್, ಅವಳೊಟ್ಟಿಗೆ ಸಿಂಹ ಉಂಟು, ಹ್ಮ್, ಅದು 1000 ಸಿಂಹಗಳ ಅಗಾತ್ರದಂತೆ, ಅದು ಒಬ್ಬ ಹಿಡಿಯುತ್ತದೆ. ಆ, ಸಾಂಸಾರಿಕ ಜೀವನ ದುರ್ಗೆ, ಈಗ ನಿಮ್ಗೆ ಗೊತ್ತಿಲ್ಲ, ಅವಳು ನವದುರ್ಗಾ ರೂಪಿಣಿ ಆ, ಕೌಶಿಕ, ಚಂಡ ಇತ್ಯಾದಿ. ಆ, ನಿಜವಾಗಿ ನೀವು ನಮ್ಮ ಜಾತಿಯದ್ದೇ ಒಂದು ಹೆಣ್ಣನ್ನು ಮದುವೆ ಆಗುವುದು ಒಳ್ಳೆಯದು. ಯಾಕೆ? ನಮಗೆ ಮನಸ್ಸಿದ್ರೆ ಆ. ನಮ್ಮ ಮನೆಯಲ್ಲೇ ನವದುರ್ಗೆ ಕಾಣ್ತಾಳೆ. ಪುಣ್ಯಕ್ಕೆ ನನಗೆ ಮದುವೆ ಆಗುವ ಅಭಿಲಾಷೆ ಹುಟ್ಟಿದ್ದೇ ತಪ್ಪು ಅಂತ ಹೇಳುವುದಿಲ್ಲ. ಇಲ್ಲ ಆಗ್ಬೇಕು. ತೀವ್ರ ಆಸಕ್ತಿ ಇದ್ರೆ ನಮ್ಮ ಸಮಾನ ಕುಲದ ಹೆಣ್ಣನ್ನು ಮದುವೆ ಆಗಬಹುದು. ನಿಮಗೆ ನವದುರ್ಗೆಯರು, ಆ. ಈಗ ನನಗೆ ಅನುಭವ ಉಂಟು. ಆ. ಒಂದೇ ಮನೆಯಲ್ಲಿ ಬೆಳಗಿನ ಸಂಜೆ ಒಳಗೆ ಹೆಂಡತಿ ಹತ್ರ ಮಾತಾಡಿದರೆ ಆ. 9 ರೂಪ ಮನೆಯಲ್ಲೇ ಉಂಟು. ಆ. ಅದು ನಿಮಗೂ ಸಿಗ್ತದೆ. ಆ, ಪರವನಿತೆಯಲ್ಲಿ ಆ, ಪಾಪ, ಅಸಂಬದ್ಧ, ಅನ್ಯಾಯ ಅದು ಆದರೂ ಆಗಬಹುದು. ಆ, ಅಜ್ಞಾನ. ಆ, ಪರವನಿತೆಯನ್ನು ನಾನು ಮದುವೆ ಆಗ್ತೇನೆ ಅಂತ ಹೇಳಿದರೆ ಆ, ಆಕಾಶವನ್ನು ಹಿಡಿಯುತ್ತೇನೆ, ಆ, ಗಾಳಿಯನ್ನು ಸಂಗ್ರಹಿಸಿ ಇಡುತ್ತೇನೆ ಪೆಟ್ಟಿಗೆಯಲ್ಲಿ, ಸಂಪತ್ತನ್ನು ಸಂಗ್ರಹಿಸಿ ಇಡ್ತೇನೆ ಅಂದರೆ ಸರಿ. ಅಸಂಭವದ ವಾಕ್ಯವೇ ತಪ್ಪಾದ್ರಿಂದ ದುಸ್ಸಾಹಸ ಮತ್ತು ವಿಫಲ ಪ್ರಯತ್ನ. ವಿಫಲವು ಆ. ಮಹಾನಾಯಕನಿಗೆ ಕಳಂಕಪ್ರಾಯವು. ಆ, ಅಸಂಬದ್ಧ ಅಂತ ನಾನು ಹೇಳುವುದಿಲ್ಲ, ಆ. ಸುಸಂಬದ್ಧವು ಆ. ಅಲ್ಲದ್ದು ಬೇಡ. ಅದರ ಮೇಲೆ ಒಂದು ಪ್ರಶ್ನೆ, ಆ, ಇಷ್ಟೂ ನೀವು ಅಪ್ರಾಮಾಣಿಕವಾಗಿ, ಪ್ರಮಾಣ ಇಲ್ಲದೆ, ಆ, ನ್ಯಾಯ ಇಲ್ಲದೆ, ಆ. ತರ್ಕ ಇಲ್ಲದೆ ಆ, ಮಾಡ್ತಾ ಇದ್ದೀರಿ ಅಂತ ನನಗೆ ಕಾಣುವುದಿಲ್ಲ. ಆ, ಮಾಡಿದಾಗ ಅಭಿನಯಿಸ್ತೀರೋ? ಆ, ನಟನೆ. ಇಷ್ಟು ದೊಡ್ಡ ಜ್ಞಾನಿಗೆ ಆ, ಈಗೀಗ ನಡೆದದ್ದೇ ಗೊತ್ತಿಲ್ವೋ? ಆ, ತರುಣಿ ಅಲ್ಲವಳ ಆದಿಮಾಯೆ, ಆ, ಯಾಕೆ ಬಂದ್ಲು? ಆ, ನೀವು ಒತ್ತಡ ಹಾಕಿ ಹಾಕಿ ವಿರೋಧ ಪಕ್ಷ ಸೃಷ್ಟಿ ಮಾಡಿದ್ದೀರಿ. ಆ, ಬೆಕ್ಕಾದರೂ ಒಂದು ಕೋಣೆ ಒಳಗೆ ಹೊಡೆದು ದೂರ ಮಾಡಿ ಕಡೆಗೆ ಕುತ್ತಿಗೆಗೆ ಹಾರ್ತದೆ. ಆ, ದೇವತೆಗಳು ಸಂಚು ನಡೆಸಿದ್ದಾರೆ, ಆ. ನಿಮ್ಮನ್ನು ಮುಗಿಸಲಿಕ್ಕೆ ಹೊರಟಿದ್ದಾರೆ. ರಾಜಕೀಯವಾದ ಭಾಷೆಯಲ್ಲಿ ಆ. ರಾಜಕೀಯ ಆದರೂ ನಾವು ಬದಿ ಸರಿಸಬೇಕು, ಒಂದು ಬದಿ ಬಿಡಬೇಕು. ಸಂಧಿ ಮಿಚ್ಚಂತಿ ಸಾಧವ, ಬದಿಗೆ ಸರಿಬೇಕು. ಆಧ್ಯಾತ್ಮಿಕವಾಗಿ, ಲೌಕಿಕವಾಗಿ, ಆ. ಸಾಧ್ಯತೆಯ ನೆಲೆಯಲ್ಲಿಯೂ ಹ್ಮ್. ಮತ್ತು ವಸ್ತುಸ್ಥಿತಿಯಲ್ಲಿಯೂ ಹ್ಮ್. ಎಲ್ಲ ದೃಷ್ಟಿಯಿಂದ ನಾವು ಈಗ ಸೋಲನ್ನು ಒಪ್ಪಿಕೊಳ್ಳಬೇಕಾದ, ನಮ್ಮ ಅಜ್ಞಾನಕ್ಕೆ ನಾವು ಒಪ್ಪಿ ಮಣಿಯಬೇಕಾದ ಸ್ಥಿತಿ. ತ್ರಿದಶರನ್ನು ಪೊರೆಯೇ ನೆರೆಗೋಚರಿಸ್ತಾಳೆ. ಹೌದು. ದೇವತೆಗಳ ಅಸ್ತಿತ್ವ ಎಲ್ಲಿ ಅಂತ ಚಂಡಮುಂಡರು ಹುಡುಕಿ ಬನ್ನಿ ಅಂತ ಸೂಚಿಸಿದ್ರೆ ಕಣ್ಮರೆಯಾಗಿದ್ದಾರೆ ಅಂತ ಹೇಳಿದ್ರೆ ಅರ್ಥ, ಹಾ, ಆ ಕಾಲದಲ್ಲಿ ಮಹಿಷ ದಾನವನನ್ನು ಕೊಲ್ಲುವ ಪೂರ್ವದಲ್ಲಿ ಹೌದು. ನಮಗೆಲ್ಲಿ ಆಶ್ರಯ, ಅವನ ಉಪಟಳದಿಂದ ತಪ್ಪಿಸುವುದು ಹೇಗೆ ಅಂತ ಕೇಳುವಾಗ ಮರೆಯಲ್ಲಿರಿ ಅಂತ ಸೂಚಿಸಿದ ಹಾಗೆ ಇಲ್ಲೂ ಸೂಚಿಸಿದ್ದಾಳೆ ಅಂತ ನೀನಾಡು. ಮೂಗು, ಕಣ್ಣು, ಕಿವಿ ಕಳ್ಕೊಂಡವರು ಆ, ನಾಯಕತ್ವಕ್ಕಾಗಿ ಹಾತೊರೆಯುತ್ತಾ ಇದ್ದ ಒಂದು ದೇಶದಲ್ಲಿ ಆ. ಮಹಾನಾಯಕ ಹುಟ್ಟುತ್ತಾನೆ ಅಂತ ಗೊತ್ತಾದರೆ ಆ. ಹೋಗಿ ಹೇಳ್ತಾರೆ, ಆ. ಎಲ್ಲರೂ ಮಹಿಷನನ್ನು ಆಶ್ರಯಿಸಿದ್ರಂತೆ. ಮಹಿಷನ ನಾಯಕತ್ವ ಬೆಳೆಯಿತು, ಆ, ಸಫಲ ಆಗಲಿಲ್ಲ. ಆ. ನಮ್ಮದು ಹಾಗೆ ಆಗಿದೆ. ಈಗ ನನ್ನ ಪರಾಕ್ರಮದ ಬಗ್ಗೆ ನಿನಗೆ ತಿಳುವಳಿಕೆ ಇದೆ. ಉಂಟು. ನಾನೀಗ ನೆರೆಯಿಸಿರುವ ದಂಡು ಸಾಮಾನ್ಯರದಲ್ಲ. ನಿಮ್ಮ ಕಾಲಕರು, ಕಾಲಕೇಯರು, ಧೌರದರು, ಆ ಬಳಿಕ ಶ್ರೇಷ್ಠರಾದಂಥ ಮೌರ್ಯರು, ಕಂಬುಗಳೆಂಬ ಮಹಾಶಕ್ತಿಶಾಲಿಗಳು, ನಿಮ್ಮ ಕೈಯಲ್ಲಿದ್ದ ಮಾಯಾವಿದ್ಯೆಯಲ್ಲಿ ಪರಿಣತಿಯನ್ನು ಹೊಂದಿದವರು, ದೈಹಿಕ ಶಕ್ತಿಯಲ್ಲಿ ತ್ರಿಮೂರ್ತಿಗಳನ್ನಾದರೂ ಅಡ್ಡ ಹಾಕಬಲ್ಲವರು, ಅಟ್ಟಹಾಸದಿಂದ ಮೊರೆದು ಹೋದರೆ ಹೆಣ್ಣೇನು ಪ್ರಪಂಚವೇ ಹೆಣ್ಣಿನ ರೂಪದಲ್ಲಿ ಬಂದರೂ ಮುರಿದು ಮುಕ್ಕಬಲ್ಲವರು. ಸತ್ಯ. ಇವರ ಜೊತೆಗೆ ಹೋದರೆ ಗೆಲ್ಲಲಾರೇನೆ ನಾನು. ಹೌದು. ನಿಮ್ಮ ಕೈಯಲ್ಲಿ ಖಡ್ಗ ಇದ್ರೆ ಅದನ್ನು ಬ್ರಹ್ಮಾಸ್ತ್ರ ಮಾಡೋ ಸಾಮರ್ಥ್ಯ ಉಂಟು ನಿಮಗೆ. ಉಂಟಲ್ಲ ನನಗೆ. ಕಡ್ಡಿ ಸಿಕ್ಕಿದರೆ ಸಾಕು, ಅದನ್ನೇ ಆಯುಧ ಮಾಡಿ ಏನು ಗೆದ್ದೇನು ಅಲ್ಲ. ಗೆದ್ದು ಏನು ಅಂತಲ್ಲ, ಗೆದ್ದೇನು. ಹೌದು, ಗೆದ್ದೇನು. ಆ. ಆದರೆ ಆ ಯಾವ ಸ್ಥಿತಿಯು ಆ, ಮಾಯೆ ದೇವರೆಂಬುದನ್ನು ಬಿಡುವ ಆ. ವಸ್ತುಸ್ಥಿತಿಯಲ್ಲೇ ಕಾಣುವುದಿಲ್ಲಲ್ಲ. ಏನು ಅದಕ್ಕೆ ನೀನು ಆಧಾರ ಕೊಡ್ತಿ? ಮೊನ್ನೆಯಿಂದ ಆ, ಇಲ್ಲಿವರೆಗೆ ಆ. ಬಡವರೇ ಅವರು